ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ರಾಜ್ಯದ ಮಹಿಳೆಯರಿಗೆ ಅತ್ಯಂತ ಪ್ರಮುಖವಾದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇವತ್ತು ದೊಡ್ಡ ಅಪ್ಡೇಟ್ ಬಂದಿದೆ. ಬಹಳ ಜನ ಕೇಳ್ತಿದ್ದಾರೆ, ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ, ಬಾಕಿ ಇರುವ ಕಂತುಗಳು ಯಾವಾಗ ಜಮೆ ಆಗುತ್ತವೆ, ಒಟ್ಟಿಗೆ 12,000 ರೂಪಾಯಿ ಹಣ ಬರೋದು ನಿಜವೇ? ಈ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಯಾಕಂತಂದ್ರೆ ನಾನು ಹೇಳುವಂತಹ ಮಾಹಿತಿ ನಿಮಗೆ ಅರ್ಥ ಆಗಬೇಕು. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ಆದಷ್ಟು ನೋಡಿ, ನೀವೇನಾದ್ರೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿದ್ರೆ ನಿಮಗೆ ನಾನು ಹೇಳುವಂತಹ ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಹಾಗೂ ತುಂಬಾನೇ ಹೆಲ್ಪ್ಫುಲ್ ಕೂಡ ಆಗುತ್ತೆ. ನೋಡಿ, ಇಲ್ಲಿ ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಆರಂಭಿಸಿದ ಅತ್ಯಂತ ದೊಡ್ಡ ಯೋಜನೆಗಳಲ್ಲಿ ಒಂದೇ ಗೃಹಲಕ್ಷ್ಮಿ ಯೋಜನೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ, ಪ್ರತಿ ತಿಂಗಳು ಮನೆಯ ಮಹಿಳೆಗೆ 2,000 ರೂಪಾಯಿ ಹಣವನ್ನ ಆರ್ಥಿಕ ಸಹಾಯವನ್ನಾಗಿ ನೀಡುವುದಾಗಿತ್ತು. ಇದರಿಂದ ಮನೆ ಖರ್ಚಿಗೆ ಸಹಾಯವಾಗುತ್ತಿತ್ತು ಮತ್ತು ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಸಿಗುತ್ತಿತ್ತು ಮತ್ತು ಕುಟುಂಬದ ಆರ್ಥಿಕ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತಿತ್ತು. ಕರ್ನಾಟಕದ ಲಕ್ಷಾಂತರ ಮಹಿಳೆಯರು ಈಗಾಗಲೇ ಈ ಒಂದು ಯೋಜನೆಯಿಂದ ಪ್ರಯೋಜನವನ್ನ ಪಡೆದುಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಇವತ್ತಿನ ಪ್ರಮುಖವಾದಂತಹ ಅಪ್ಡೇಟ್ ಏನು ಮತ್ತು ನಿಮಗೆ ಬರಬೇಕಾದಂತಹ 4,000 ರೂಪಾಯಿ ಮತ್ತು 12,000 ರೂಪಾಯಿ ಹಣದ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. ಎಲ್ಲವನ್ನೂ ಕೂಡ ತಿಳ್ಕೊಳ್ತಾ ಹೋಗೋಣ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡಬಹುದು. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ವೀಕ್ಷಕರೇ, ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಇದೀಗ ಸರ್ಕಾರ ಈ ಒಂದು ಯೋಜನೆ ಬಗ್ಗೆ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ ವೀಕ್ಷಕರೇ. ಹೌದು ವೀಕ್ಷಕರೇ, ಬರೋಬ್ಬರಿ 28,608 ಕೋಟಿ ಮೀಸಲಿಡಲಾಗಿದೆ. ಹೌದು ವೀಕ್ಷಕರೇ, ಇದೀಗ ಸರ್ಕಾರ ಈ ಒಂದು ಯೋಜನೆ ಬಗ್ಗೆ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದು, ಈ ಒಂದು ವರ್ಷದ ಬಜೆಟ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆಗಾಗಿಯೇ ಬರೋಬ್ಬರಿ 28,608 ಕೋಟಿ ಮೀಸಲಿಡಲಾಗಿದೆ. ಅಂದ್ರೆ ಇದರ ಅರ್ಥ ಏನ್ ಗೊತ್ತಾ? ಮುಂದಿನ 12 ತಿಂಗಳ ಕಾಲ ಯಾವುದೇ ಹಣದ ಕೊರತೆ ಆಗುವುದಿಲ್ಲ. ಅಂದ್ರೆ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಹಣ ಸರಿಯಾಗಿಯೇ ಜಮೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂತಂದ್ರೆ ಇವಾಗ ಪ್ರಸ್ತುತ ಇದೇ ತಿಂಗಳಿನಲ್ಲಿನೇ ನಿಮಗೆ ಹಣವನ್ನ ತೆಗೆದಿಟ್ಬಿಟ್ಟಿದ್ದಾರೆ, ಮೀಸಲಿಟ್ಟಿದ್ದಾರೆ. ಇಲ್ಲಿ 28,608 ಕೋಟಿ ಗೃಹಲಕ್ಷ್ಮಿಗೆ ಅಂತಾನೆ. ಮತ್ತು ಇಲ್ಲಿ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಹಣ ಸರಿಯಾಗಿಯೇ ಜಮೆಯಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಹಲವರು ಭಯಪಡುವಂತೆ ಈ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ನೋಡಿ, ಯಾವುದೇ ರೀತಿ ನಿಮಗೆ ಇದರಿಂದ ಅಡೆತಡೆ ಆಗೋದಿಲ್ಲ, ಹಣ ಖಂಡಿತ ಬರುತ್ತೆ. ಮತ್ತು ಹಣ ಕಡಿತ ಆಗುತ್ತಾ ಅಂತ ನೀವು ಕೇಳ್ತಾ ಇದ್ದಾರೆ. ಇವೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೀಡ್ತಾನೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇದೀಗ ಎಲ್ಲರಿಗೂ ಮುಖ್ಯವಾದ ವಿಷಯ ಏನಂದ್ರೆ, ಬಾಕಿ ಇರುವಂತಹ ಹಣ ಯಾವಾಗ ಬರುತ್ತೆ ಅಂತ. ಅಂದ್ರೆ 26ನೇ ಕಂತು, 27ನೇ ಕಂತು, 28ನೇ ಕಂತು ಮತ್ತು 29 ಅಂದ್ರೆ 29ನೇ ಕಂತು. ಇದರ ಜೊತೆಗೆ ಹಿಂದಿನ ವರ್ಷದ ಫೆಬ್ರವರಿ ತಿಂಗಳಿನ ಹಣ ಅಂತಂದ್ರೆ, ಇವಾಗ ಈ ತಿಂಗಳಿನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣದ ಜೊತೆ ಹಿಂದಿನ ತಿಂಗಳ ಒಂದು ಹಣನೂ ಕೂಡ ನಿಮಗೆ ಇಲ್ಲಿ ಬರುವಂತಹ ಸಾಧ್ಯತೆ ಇದೆ. ಯಾರಿಗೆ ಬಂದಿದ್ದಿಲ್ಲ ಅಂತವರಿಗೆ. ನೋಡಿ, ಬಾಕಿ ಇರುವ ಹಣ ಯಾವಾಗ ಬರುತ್ತೆ ಅಂತಂದ್ರೆ ಸ್ನೇಹಿತರೆ, ಇಲ್ಲಿ ಒಟ್ಟಾರೆಯಾಗಿ 6 ಕಂತುಗಳ ಹಣ ಬಾಕಿ ಇದೆ. ಹೌದು ವೀಕ್ಷಕರೇ, ಬರೋಬ್ಬರಿ ಒಂದು ಕಂತು 2,000 ರೂಪಾಯಿ ಇದ್ದುದರಿಂದ ಒಟ್ಟಾರೆಯಾಗಿ ಸರಿಸುಮಾರು 12,000 ರೂಪಾಯಿ ಹಣ ಜಮೆ ಆಗುವ ಸಾಧ್ಯತೆ ಇದೆ. ಆದರೆ ಈ ಹಣ ಒಟ್ಟಿಗೆ ಬರಬಹುದು ಅಥವಾ ಹಂತ ಹಂತವಾಗಿ ನಿಮಗೆ ಬರಬಹುದು. ಆದರೆ ನಿಮಗೆ 6 ಕಂತುಗಳ 12,000 ರೂಪಾಯಿ ಹಣ ಬಿಡುಗಡೆ ಆಗಲಿದೆ. ಫಲಾನುಭವಿಗಳ ಪಟ್ಟಿ ಪರಿಶೀಲನೆ ನಡೀತಾ ಇರುವಂತದ್ದು ವೀಕ್ಷಕರೇ. ಇವಾಗ ಬನ್ನಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಗ್ಗೆ ನೋಡಿ. ಇನ್ನೊಂದು ಪ್ರಮುಖ ವಿಷಯ ಏನಂದ್ರೆ, ಸರ್ಕಾರ ಈಗ ಫಲಾನುಭವಿಗಳ ಪಟ್ಟಿಯನ್ನ ಮರುಪರಿಶೀಲನೆ ಮಾಡುತ್ತಿದೆ. ಕೆಲವರಿಗೆ ಸುಳ್ಳು ದಾಖಲೆ ನೀಡಿ ಹಣ ಪಡೆಯುತ್ತಿದ್ದವರು ಮತ್ತು ಇಲ್ಲಿ GST ಪಾವತಿದಾರರು ಮತ್ತು ಮೃತಪಟ್ಟವರ ಹೆಸರಿನಲ್ಲಿ ಹಣ ಪಡೆಯುತ್ತಿರುವವರು, ಇಂತಹ ಪ್ರಕರಣಗಳನ್ನ ಪತ್ತೆ ಹಚ್ಚಲಾಗಿದೆ. ಆದ್ದರಿಂದ ಸರ್ಕಾರ ಈಗ ಲಕ್ಷಾಂತರ ಫಲಾನುಭವಿಗಳನ್ನ ಪಟ್ಟಿಯಿಂದ ತೆಗೆದುಹಾಕಿದೆ. ಇದರಿಂದ ಏನ್ ಲಾಭ ಅಂತ ನೋಡಿದ್ರೆ, ಅರ್ಹ ಮಹಿಳೆಯರಿಗೆ ಹಣ ಸರಿಯಾಗಿ ತಲುಪುತ್ತೆ. ಅದೇ ಇದರ ಒಂದು ಲಾಭವಾಗಿದೆ. ಇವಾಗ ನೋಡಿ ವೀಕ್ಷಕರೇ, ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಹೊರ ಬಿಡಲಾಗಿದೆ. ನೋಡಿ, ಇಲ್ಲಿ ಹಣ ಬರಬೇಕಾದರೆ ನಿಮ್ಮ ಬ್ಯಾಂಕ್ ಖಾತೆ ಸರಿಯಾಗಿ ಕೆಲಸ ಮಾಡಬೇಕು. ಹೌದು ವೀಕ್ಷಕರೇ, ಇದು ತುಂಬಾನೇ ಇಂಪಾರ್ಟೆಂಟ್, ಸರಿಯಾಗಿ ಕೇಳಿಸ್ಕೊಳ್ಳಿ. ನೋಡಿ, ನಿಮಗೆ ಹಣ ಬರಬೇಕಂತಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ಸರಿಯಾಗಿ ಕೆಲಸ ಮಾಡಬೇಕು. ಬಹಳ ಜನರ ಸಮಸ್ಯೆ ಏನಂದ್ರೆ, ಬ್ಯಾಂಕ್ ಖಾತೆ ದೀರ್ಘಕಾಲ ಬಳಸಲಿಲ್ಲ ಅಂತಂದ್ರೆ ಮತ್ತು ಖಾತೆ ಸ್ಥಗಿತಗೊಂಡಿದ್ದರೆ ಹಾಗೂ KYC ಪೂರ್ಣವಾಗಿಲ್ಲ ಅಂದ್ರೆ ಇದರಿಂದ ಹಣ ಜಮೆ ಆಗುವುದಿಲ್ಲ. ಹೀಗಾಗಿ ತಕ್ಷಣ ಬ್ಯಾಂಕ್ಗೆ ಹೋಗಿ KYC ಅಪ್ಡೇಟ್ ಮಾಡಿಸಿಕೊಳ್ಳಿ. ಖಾತೆ ಆಕ್ಟಿವ್ ಆಗಿದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡಿ ಮತ್ತು ಆಧಾರ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಪರಿಶೀಲಿಸಿ. ಈ 3 ಕೆಲಸ ಮಾಡುವುದು ಬಹಳ ಮುಖ್ಯ ಸ್ನೇಹಿತರೆ. ನೋಡಿ,
ನೋಡಿ, ಇಲ್ಲಿ ಕೊನೆಯ ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಹತ್ರ ಬರ್ತಾ ಇದೆ. ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಹೊಸ ಮಾಹಿತಿ ಹೊರಬಿದ್ದಿದೆ ಸ್ನೇಹಿತರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇನ್ನೂ ಹಲವು ಯೋಜನೆಗಳನ್ನು ನಡೆಸುತ್ತಿದೆ. ಉದಾಹರಣೆಗೆ ಗರ್ಭಿಣಿಯರ ಪೌಷ್ಟಿಕ ಆಹಾರ, ಆರ್ಥಿಕ ಸಹಾಯ, ಮಕ್ಕಳ ಆರೋಗ್ಯ ಕಾರ್ಯಕ್ರಮಗಳು, ಈ ಒಂದು ಯೋಜನೆಗಳು ಕೂಡ ಮಹಿಳೆಯರ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತಿವೆ. ಹಾಗಾಗಿ ಇವುಗಳನ್ನು ಕೂಡ ಸದುಪಯೋಗ ಪಡೆದುಕೊಳ್ಳಿ. ಮತ್ತು ಹಣ ಯಾವಾಗ ಜಮೆ ಆಗುತ್ತೆ? ಈ 6 ಕಂತುಗಳ 12,000 ರೂಪಾಯಿ ಹಣ ಏನ್ ಬಾಕಿ ಇದೆಯಲ್ಲ, ಇದು ಯಾವಾಗ ಬರುತ್ತೆ ಅಂತ ನೋಡಿದ್ರೆ, ಈಗ ಎಲ್ಲರಿಗೂ ಕೂಡ ಇರುವ ಮುಖ್ಯ ಪ್ರಶ್ನೆ ಹಣ ಯಾವಾಗ ಬರುತ್ತೆ ಅಂತ. ಸರ್ಕಾರದ ಮಾಹಿತಿ ಪ್ರಕಾರ ಫಲಾನುಭವಿಗಳ ಪರಿಶೀಲನೆ ಪ್ರಕ್ರಿಯೆ ಮುಗಿದ ನಂತರ ಹಣವನ್ನ ಹಂತ ಹಂತವಾಗಿ ಜಮೆ ಮಾಡಲಾಗುತ್ತದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬಾಕಿ ಇರುವ ಕಂತುಗಳು, ಹೊಸ ತಿಂಗಳ ಹಣ, ಇವುಗಳನ್ನ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮೆ ಮಾಡುವ ಸಾಧ್ಯತೆ ಇದೆ ವೀಕ್ಷಕರೇ. ಮತ್ತು ಇಲ್ಲಿ ಹಣ ಬರದೇ ಇದ್ರೆ ಏನ್ ಮಾಡಬೇಕು ಅಂತ ಬಹಳಷ್ಟು ಜನರು ಕೇಳ್ತಾ ಇದ್ದಾರೆ. ನೋಡಿ, ಒಂದೇ ವೇಳೆ ನಿಮ್ಮ ಖಾತೆಗೆ ಹಣ ಬರೆದಿದ್ರೆ ಈ ಕೆಲಸವನ್ನ ಮಾಡಿ. ಬ್ಯಾಂಕ್ ಖಾತೆ ಆಕ್ಟಿವ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ, KYC ಅಪ್ಡೇಟ್ ಆಗಿದೆ ಅಂತ ನೋಡ್ಕೊಳ್ಳಿ, ಆಧಾರ್ ಲಿಂಕ್ ಆಗಿದೆ ಎಂಬುದನ್ನು ನೋಡಿ, ಗ್ರಾಮ ಪಂಚಾಯಿತಿ ಅಥವಾ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ಇದರಿಂದ ಸಮಸ್ಯೆ ಸರಿಯಾಗಬಹುದು. ಮತ್ತು ಪ್ರಮುಖ ಸಲಹೆಯನ್ನ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಯಾರು ವಿಡಿಯೋನ ನೋಡ್ತಾ ಇದ್ದೀರಾ ಮತ್ತು ಯಾರು ವಿಡಿಯೋಗೆ ಲೈಕ್ ಮಾಡಿದ್ದೀರಾ, ನಿಮಗೆಲ್ಲರಿಗೂ ಕೂಡ ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ತುಂಬಾನೇ ಫ್ರಾಡ್ ನಡೀತಾ ಇದೆ. ಅಂದ್ರೆ ದುಡ್ಡು ಕೊಡಿ, ನಾವು ತೆಗೆದುಕೊಡ್ತೇವೆ ಅಂತ. ಸೊ ಇದಷ್ಟೇ ಅಲ್ಲದೆ OTP ಕೂಡ ಬರ್ತಾ ಇದೆ, ನಿಮಗೆ ಎಂಟರ್ ಮಾಡಿ ಹಣ ನಿಮಗೆ ಜಮೆ ಆಗುತ್ತೆ ಅಂತ. ಇದಷ್ಟೇ ಅಲ್ಲದೆ ಇನ್ನೂ ಅನೇಕ ರೀತಿಯಾಗಿ ವಾಟ್ಸ್ಆಪ್ ಮೆಸೇಜು, ಟೆಕ್ಸ್ಟ್ ಮೆಸೇಜು, ಈ ರೀತಿಯಾಗಿ ಫ್ರಾಡ್ ನಡೀತಾ ಇದೆ. ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ತಪ್ಪು ಒಂದು ಪರಿಕಲ್ಪನೆಗಳು ಕೂಡ ಹರಡುತ್ತಿವೆ. ಹೀಗಾಗಿ ಅಧಿಕೃತ ಮಾಹಿತಿಯನ್ನ ಮಾತ್ರ ನಂಬಿ ವೀಕ್ಷಕರೇ. ಮತ್ತು ಇಲ್ಲಿ ಮೋಸಕ್ಕೆ ಗುರಿಯಾಗಬೇಡಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ, ದಯವಿಟ್ಟು ಕಾಮೆಂಟ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇವತ್ತಿನ ಪ್ರಮುಖ ಅಪ್ಡೇಟ್ ಇದಾಗಿತ್ತು. ನಿಮ್ಮ ಖಾತೆಗೆ ಈಗಾಗಲೇ ಗೃಹಲಕ್ಷ್ಮಿ ಹಣ ಬಂದಿದೆಯಾ? ಕಾಮೆಂಟ್ ನಲ್ಲಿ ತಿಳಿಸಿ. ಈ ಮಾಹಿತಿ ಉಪಯೋಗವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನಷ್ಟು ಸರ್ಕಾರಿ ಯೋಜನೆಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.